ಹಲೋ ವೀಕ್ಷಕರೇ ನಮಸ್ಕಾರ. ಚಳಿಗಾಲ ಆಗಲಿ ಮತ್ತು ಈ ಥರ ಕಾಲುಗಳು ನಿಮಗೆ ದಿನನಿತ್ಯ ಸೀಳುವಂಥ ಸಮಸ್ಯೆ ಏನಾದರೂ ಇದ್ದರೆ ಖಂಡಿತವಾಗಿ ಇದನ್ನು ನೀವು ಟ್ರೈ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ. ನಿಮ್ಮ ಕಾಲು ಎಷ್ಟೇ ಸೀಳಿರುವ ಕಾಲಿರಲಿ ಅದನ್ನು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಕಾಲು ನೋವು ಕೂಡ ಆಗಲ್ಲ ಸ್ನೇಹಿತರೆ. ಹಾಗಿದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಸಿಕ್ಕ ಮೇಲೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಇವಾಗ ನೋಡಿ, ಕಾಲು ಸೀಳಿದಾಗ ಕಾಲು ಕೆಳಗಡೆ ಊರೋಕ್ಕೂ ಕೂಡ ಆಗಲ್ಲ, ಹಾಗೆ ನೋಡೋದಕ್ಕೂ ಕೂಡ ಅಸಹ್ಯವಾಗಿ ಕಾಣಿಸುತ್ತೆ. ಹಾಗಾದರೆ ನಾವು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಹೋದರೆ ನಮ್ಮ ಕಾಲು ಸೀಳಿರುವಂಥ ಕಾಲು ಕಡಿಮೆ ಮಾಡ್ಕೋಬೋದು ಅಂತ ನೋಡಿಬಿಡಿ. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ ಬಂದ್ಬಿಡಿ, ಇವತ್ತಿನ ವಿಡಿಯೋದಲ್ಲಿ ಸ್ವಾಗತ ಎಲ್ರಿಗೂ ಕೂಡ. ಇವತ್ತು ಈ ವಿಡಿಯೋದ ನಿಮ್ಮ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ನೀವು ಕೂಡ ಫಾಲೋ ಮಾಡ್ತಾ ಹೋದರೆ ನಿಮ್ಮ ಕಾಲು ಸೀಳಿರೋ ಕಾಲಿಗೆ ಮಾಯ ಮಾಡ್ಕೋಬೋದು. ಹಾಗಾದರೆ ಇವತ್ತು ನೋಡಿ, ಒಂದೇ ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಟೊಮೊಟೊ ಹಣ್ಣು ತುಂಬಾ ಒಳ್ಳೆ ರೀತಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ನೋಡಿ, ಒಂದು ಅರ್ಧದಷ್ಟು ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಕಟ್ ಮಾಡ್ಕೊಂಡು ಬಂದಮೇಲೆ ಈ ಥರ ತುರಿಯೋದು ತೊಗೋಬೇಕು. ಶುಂಠಿ ಗೀಚ್ತೀವಲ್ಲ ಅದು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಫಸ್ಟಿಗೆ ಟೊಮೊಟೊ ಹಣ್ಣು ತುರಿತಾ ಇದ್ದೀನಿ. ನೋಡಿ, ಪೂರ್ತಿ ನಮಗೆ ರಸ ಪ್ಯೂರಿ ಬೇಕಾಗುತ್ತೆ, ಹಾಗಾಗಿ ರಸ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಪ್ಪೆ ಮೇಲಿರುವಂಥದ್ದೆಲ್ಲ ಕೂಡ ಚೆನ್ನಾಗಿ ತುರ್ಕೊಂಡು ತೊಗೊಂಡು ಟೊಮೊಟೊ ಹಣ್ಣನ್ನು ನಾವು ಯೂಸ್ ಮಾಡ್ತಾ ಬಂದರೆ ನಮ್ಮ ಟೊಮೊಟೊ ಹಣ್ಣಿನಲ್ಲಿರುವಂಥ ರಸ ನಮ್ಮ ಮುಖದಾಗಲಿ ಕಾಲುಗಳಾಗಲಿ ಒಂಥರ ಕ್ಲಿಂಚಿಂಗ್ ರೀತಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ಬಳಕೆ ಮಾಡೋದ್ರಿಂದ ನಿಮ್ಮ ಕಾಲುಗಳು ಕೂಡ ತುಂಬಾ ಚೆನ್ನಾಗಿ ಹೊಳಪಾಗಿರುತ್ತೆ. ಇವಾಗ ನೋಡಿ, ಟೊಮೊಟೊ ರಸದಲ್ಲಿ ಹಾಕ್ತಾ ಇದ್ದೀನಿ 1 ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನೋಡಿ, ಸಕ್ಕರೆ ನಾವು ಹಾಕೋದ್ರಿಂದ ಸಕ್ಕರೆ ಜೊತೆ ನಾವು ಟೊಮೊಟೊ ಹಣ್ಣು ಎರಡೂ ಕೂಡ ಮಿಕ್ಸ್ ಮಾಡಿ ಯೂಸ್ ಮಾಡಿದ್ರೆ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಆಗುತ್ತೆ ಸ್ನೇಹಿತರೆ. ಅದು ನಮ್ಮ ಕಾಲುಗಳಿಗೆ ಎಷ್ಟೇ ಕೊಳೆ ಕೂತ್ಕೊಂಡಿರೋದೆಲ್ಲ ಕೂಡ ರಿಮೂವ್ ಮಾಡೋದಕ್ಕೆ ಈ ಥರ ನೀವು ಪ್ಯಾಕ್ ರೆಡಿ ಮಾಡಿ ಯೂಸ್ ಮಾಡ್ಬೋದು. ಇವಾಗ ಇನ್ನೊಂದು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ನೋಡ್ತಾ ಇರ್ಬೋದು, ಒಂದು ಸಣ್ಣ ಚಮಚದಷ್ಟು ನಾನು ಅಡುಗೆ ಸೋಡಾ ಬಳಸ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕಿದ್ಮೇಲೆ ಯಾವ ರೀತಿಯಾಗಿ ಇದು ರಿಯಾಕ್ಷನ್ ರೆಡಿ ಆಗುತ್ತೆ ಅಂತ ನೋಡಿ. ಇದೇ ರಿಯಾಕ್ಷನ್ ನಮ್ಮ ಕಾಲುಗಳ ಮೇಲೆ ನಾವು ಹಚ್ಚೋದ್ರಿಂದ ನಮ್ಮ ಕಾಲ ಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟಿವಿ ಅಂದರೆ ಹಚ್ಕೊಂಡು ಅದೆಲ್ಲ ಕೂಡ ಕೂತಿರುವಂಥ ಎಲ್ಲ ಕೊಳೆ ಎಲ್ಲ ಕೂಡ ರಿಮೂವ್ ಆಗುತ್ತೆ ಸ್ನೇಹಿತರೆ. ಬೇಗನೆ ಎಲ್ಲ ಕೂಡ ಎಷ್ಟೇ ಕೊಳೆ ಕೂತಿರಲಿ ಅದೆಲ್ಲನೂ ಕೂಡ ಬೇಗನೆ ಹೊಂಡುತ್ತೆ. ಅದಕ್ಕೋಸ್ಕರ ಈ ಥರ ನಾವು ಯೂಸ್ ಮಾಡಬೇಕಾಗತ್ತೆ. ಇವಾಗ ಇದು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಸ್ನೇಹಿತರೆ. ನಾವು ಎಷ್ಟೇ ದುಬಾರಿ ದುಡ್ಡು ಕೊಟ್ಟು ನಮ್ಮ ಕಾಲುಗಳಿಗೆ ಕ್ರೀಮ್ ಹಚ್ತಾ ಬಂದರೂ ಕೂಡ ನಮ್ಮ ಕಾಲು ಸೀಳಿರುವಂಥ ಕಾಲು ಕಡಿಮೆ ಆಗಲ್ಲ. ಹಾಗಾಗಿ ಮನೇಲಿರುವಂಥದ್ದು ನಾವು ಇದೆಲ್ಲ ಕೂಡ ಯೂಸ್ ಮಾಡ್ತಾ ಬಂದರೆ ಕಾಲು ಕೂಡ ಚೆನ್ನಾಗಿ ಇಟ್ಕೋಬೋದು. ಹಾಗೆ ನಮಗೆ ಕಾಲು ಸೀಳಿರುವಂಥ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೋಬೋದು. ಇದಕ್ಕೆ ನೋಡ್ಬೋದು, ಒಂದು ಸ್ವಲ್ಪ ಶಾಂಪೂ ಹಾಕ್ತಾ ಇದ್ದೀನಿ. ಶಾಂಪೂ ಸ್ವಲ್ಪ ಹಾಕೋದ್ರಿಂದ ಕಾಲ ಮೇಲಿರುವಂಥದ್ದೆಲ್ಲ ಕೂಡ ಇದು ಹೊಲಸು ಕೂತಿರೋದಾಗಲಿ ಮತ್ತು ಕಾಲು ಸಾಫ್ಟ್ನೆಸ್ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಶಾಂಪೂ ಹಾಕ್ಕೊಳ್ಳಿ. ಇವಾಗ ನೋಡಿ, ಇದು ಪೂರ್ತಿಯಾಗಿ ನಾನು ಪರ್ಫೆಕ್ಟಾಗಿ ಮಿಕ್ಸ್ ಮಾಡಿದಾಯಿತು. ಮಿಕ್ಸ್ ಮಾಡಿಕೊಂಡು ಇಷ್ಟು ರೆಡಿ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡ್ಬಿಟ್ರೆ ಸಾಕು. ಇದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಕೂಡ ಹೇಳಿಕೊಡ್ತೀನಿ. ಹಾಗಾಗಿ ಇದು ಫಸ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ರೆಡಿ ಮಾಡಿಕೊಂಡು ಸೈಡಿಗೆ ಇಡಿ. ಆಮೇಲೆ ಈ ಕಡೆ ವ್ಯಾಸ್ಲಿನ್ ತೊಗೊಳ್ತಾ ಇದ್ದೀನಿ. ವ್ಯಾಸ್ಲಿನ್ ವಿಂಟರ್ ಸೀಸನ್ ಬಂದರೆ ವ್ಯಾಸ್ಲಿನ್ ಎಲ್ಲರೂ ಕೂಡ ಯೂಸ್ ಮಾಡುವಂಥದ್ದೇ. ಯಾಕಂದರೆ ಚಳಿಗಾಲ ಬಂದರೆ ಕೈಗಳಾಗಲಿ ಕಾಲುಗಳಾಗಲಿ ಒಡೆಯುವಂಥ ಸಮಸ್ಯೆಗೆ ವ್ಯಾಸ್ಲಿನ್ ಬೆಸ್ಟ್ ಅನ್ಬೋದು. ಹಾಗಾಗಿ ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ನೋಡಿ, ವ್ಯಾಸ್ಲಿನ್ ಸ್ವಲ್ಪ ಪ್ರಮಾಣದಲ್ಲಿ ವ್ಯಾಸ್ಲಿನ್ ತೊಗೊಳ್ತಾ ಇದ್ದೀನಿ. ನೀವು ಇದನ್ನು ದಿನನಿತ್ಯ ಯೂಸ್ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ. ಇದನ್ನು ರೆಡಿ ಮಾಡಿ ಕೂಡ ಹಚ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಕೈಯಲ್ಲಿ ತೊಗೊಂಡು ಕಲಿಸ್ಕೊಂಡು ಕೂಡ ಹಚ್ಕೋಬೋದು. ಇವಾಗ ನಾನು ಸ್ವಲ್ಪ ವ್ಯಾಸ್ಲಿನಲ್ಲಿ ಒಂದು 4 ಹನಿಯಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಇವೆರಡೂ ಕೂಡ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ನಮ್ಮ ಕಾಲುಗಳನ್ನು ನಾವು ಎಷ್ಟು ಸಾಫ್ಟಾಗಿ ಇಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಕಾಲುಗಳು ಒಡೆಯೋದಿಲ್ಲ. ನಮ್ಮ ಕಾಲುಗಳು ಡ್ರೈ ಆಗ್ತಾ ಹೋದರೆ ಕಾಲು ಸೀಳುವಂಥ ಸಮಸ್ಯೆ ಜಾಸ್ತಿ ಬರುತ್ತೆ. ಹಾಗಾಗಿ ನಮ್ಮ ಕಾಲುಗಳನ್ನು ಸಾಫ್ಟಾಗಿದ್ದರೆ ನಮ್ಮ ಕಾಲು ಸೀಳೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇದನ್ನು ಫಾಲೋ ಮಾಡ್ತಾ ಬರಬೇಕಾಗತ್ತೆ. ಇವಾಗ ನೋಡಿ, ಫಸ್ಟಿಗೆ ವ್ಯಾಸ್ಲಿನ್ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದಾಯಿತು. ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ನಾನು ಹಾಕ್ತಾ ಇರೋವಂಥದ್ದು ಏನಪ್ಪ ಅಂದರೆ ನೋಡಿ, ಗ್ಲಿಸ್ರಿನ್ ಹಾಕ್ತಾಯಿದೆ. ನೋಡಿ, ಗ್ಲಿಸ್ರಿನ್ ಹಾಕೋದ್ರಿಂದ ನಮ್ಮ ಕಾಲುಗಳು ಸೀಳಿರುವಂಥ ಕಾಲು ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ನಮ್ಮ ಕಾಲು ಕೂಡ ಎಷ್ಟೇ ಕೊಳೆ ಕೂತಿರಲಿ ಏನೇ ಇರಲಿ ಅದೆಲ್ಲ ಕೂಡ ರಿಮೂವ್ ಮಾಡಿ ಹೊಳಪ್ನೆಸ್ ಬರುತ್ತೆ ಸ್ನೇಹಿತರೆ. ಅಷ್ಟು ಇದರಲ್ಲಿ ಪವರ್ ಇರುವಂಥದ್ದು. ಹಾಗಾಗಿ ನಮ್ಮ ಕಾಲು ಕೂಡ ಒಂಥರ ಲೋಷನ್ ಆಗಿ, ನೋಡಿ, ಯಾವುದೇ ನಾವು ಈ ಬಾಡಿ ಲೋಷನ್ ಹಚ್ತಾ ಇರ್ತೀವಿ ಅದೇ ರೀತಿಯಾಗಿ ಇದು ಕೂಡ ಯೂಸ್ ಮಾಡೋ ರೀತಿಯೇ ರೆಡಿಯಾಗಿರುವಂಥದ್ದು. ಹಾಗಾಗಿ ನಾವು ಯೂಸ್ ಮಾಡಿದ್ರೆ ಒಳ್ಳೆ ರೀತಿ ನಮಗೆ ರಿಸಲ್ಟ್ ಸಿಗುತ್ತೆ. ಇವಾಗ ಇದು ರೆಡಿ ಮಾಡಿದಾಯಿತು. ರೆಡಿ ಮಾಡಿ ಸೈಡಿಗೆ ಎತ್ತಿಡಿ. ಇದು ನೋಡಿ,
ಎಷ್ಟೇ ದುಬಾರಿ ಕೊಟ್ಟು ಕ್ರೀಮ್ ತಂದರೂ ಕೂಡ ನಮಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗಲ್ಲ. ಇದು ನಾವು ಮನೆಯಲ್ಲೇ ರೆಡಿ ಮಾಡ್ತೀವಲ್ವ, ಒಳ್ಳೆ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ನಮ್ಮ ಮುಖಕ್ಕಾಗಲಿ, ಕೈಗಳಿಗಾಗಲಿ, ಕಾಲುಗಳಿಗಾಗಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡುವಂಥದ್ದು ನೋಡಿ. ಇದು ಕಾಲಿಗೆ ಮಾತ್ರ ಅಂತೇನಿಲ್ಲ, ಸ್ಕಿನ್ನಿಗೂ ಕೂಡ ಯೂಸ್ ಮಾಡ್ಬೋದು. ಚಳಿಗಾಲದಲ್ಲಿ ಯೂಸ್ ಮಾಡಿ ನೋಡಿ, ಒಳ್ಳೆ ರೀತಿ ರಿಸಲ್ಟ್ ಸಿಗುತ್ತೆ. ಇವಾಗ ಇದು ಕೂಡ ರೆಡಿ ಮಾಡಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಆಮೇಲೆ ಬನ್ನಿ, ಇವಾಗ ಕಾಲುಗಳು ನೋಡಿ ಎಷ್ಟು ಡ್ರೈ ಆಗಿರುವಂಥದ್ದು. ಇವಾಗ ನೋಡಿ ಫಸ್ಟಿಗೆ ನಾನು ಟೊಮೊಟೊ ಪೇಸ್ಟ್ ಮಾಡಿದ್ದೀನಲ್ವ, ಅದನ್ನು ನಾನು ಇವಾಗ ಕಾಲ ಮೇಲೆ ಹಾಕ್ತಾಯಿದ್ದೀನಿ. ನೋಡಿಬೋದು ನೀವು ಕೂಡ ಈ ಥರ ಕಾಲ ಮೇಲೆ ಹಾಕ್ಕೊಂಡು ಒಂದು ಬ್ರಷ್, ನೀವು ಯಾವುದೇ ಹಲ್ಲು ಉಜ್ಜುವಂಥ ಬ್ರಷ್ ಇದ್ದರೆ ವೇಸ್ಟ್ ಆಗಿರುವಂಥದ್ದು ತೊಗೊಂಡು ಈ ಥರ ಕಾಲಿಗೆ ಬ್ರಷ್ನಿಂದ ಚೆನ್ನಾಗಿ ತಿಕ್ಕಬೇಕು. ಸ್ವಲ್ಪ ಚೆನ್ನಾಗಿ ತಿಕ್ಕಿದ್ವಿ ಅಂದರೆ ಸೇಮ್ ನೋಡಿ ಪೆಡಿಕ್ಯೂರ್ ಮಾಡ್ಕೊಳ್ತೀವಲ್ಲ, ಅದೇ ರೀತಿಯಾಗಿ ಇದು ಕೂಡ ಮಸಾಜ್ ಕೊಟ್ಟಂಗಾಗುತ್ತೆ. ಹಾಗೆ ನಮ್ಮ ಕಾಲುಗಳು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಮ್ಮ ಕಾಲುಗಳು ಕ್ಲೀನಾಗಿ ಇಟ್ಕೊಳ್ಳೇಬೇಕು ಸ್ನೇಹಿತರೆ. ಕಾಲುಗಳು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವಿ ಆವಾಗಲೇ ನಮ್ಮ ಕಾಲು ಸೀಳೋದಿಲ್ಲ, ಕ್ರ್ಯಾಕ್ ಆಗೋದಿಲ್ಲ. ಹಾಗೆ ಸಾಫ್ಟಾಗಿ ಕೂಡ ಇರಬೇಕು. ಕಾಲು ಡ್ರೈ ಆಗ್ತಾ ಹೋದರೆ ಕಾಲು ಸೀಳುವಂಥ ಸಮಸ್ಯೆ ಜಾಸ್ತಿ ಉಂಟಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ನನ್ನ ಕಾಲು ಜಾಸ್ತಿ ಏನು ಸೀಳಿಲ್ಲ, ಸ್ವಲ್ಪ ಮಾತ್ರ ಸೀಳಿರುವಂಥ. ನಾನು ಯಾವಾಗಲೂ ಕೂಡ ಇದನ್ನು ಯೂಸ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ಇದನ್ನು ವಾರದಲ್ಲಿ ಒಂದು ಸರ್ತಿ ಆದರೂ ಕೂಡ ಟ್ರೈ ಮಾಡ್ತಾ ಬಂದರೆ ನಿಮಗೆ ಕಾಲು ಸೀಳುವಂಥ ಸಮಸ್ಯೆ ಬರದೇ ರೀತಿ ಕೇರ್ ಮಾಡ್ಬೋದು. ಇವಾಗ ನೋಡ್ಬೋದು ಫಸ್ಟಿಗೆ ಈ ಥರ ಬ್ರಷಿನಿಂದ ಎಲ್ಲ ಕಡೆ ಅಪ್ಲೈ ಮಾಡಿ ಈ ಥರ ಬ್ರಷಿನಿಂದ ತಿಕ್ತಾ ಇದ್ದೀನಿ. ಸೇಮ್ ಒಂದು 5 ನಿಮಿಷ ಟೈಮ್ ಕೊಟ್ಟರೆ ಸಾಕು ಸ್ನೇಹಿತರೆ. ಇದೇ ರೀತಿಯಾಗಿ ನೀವು ಮಸಾಜ್ ಮಾಡ್ಕೋಬೇಕಂತೇನಿಲ್ಲ. ಬೆಳಗ್ಗೆ ಹೊತ್ತಿಗೆ ಸ್ನಾನ ಮಾಡುವಾಗ ಈ ಥರ ರೆಡಿ ಮಾಡಿ ಇದನ್ನು ಹಚ್ಕೊಂಡು ಸಾಕು, ನಿಮ್ಮ ಕಾಲುಗಳು ಎಷ್ಟು ಕ್ಲೀನ್ ಆಗುತ್ತೆ ಅಂತ ನೋಡ್ಬೋದು. ಇವಾಗ ಪೂರ್ತಿಯಾಗಿ ನಾನು ಬ್ರಷ್ ಮಾಡಿ ಕಾಲ ಮೇಲೆಲ್ಲ ಬ್ರಷ್ ತಿಕ್ಕಿದ್ದೀನಿ. ಇವಾಗ ಕಾಲು ತೊಳಿತಾ ಇದ್ದೀನಿ. ನೋಡ್ಬೋದು ಹಿಂಬಡಿಗಳು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಸೇಮ್ ಟೊಮೊಟೊ ಹಣ್ಣು ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತಲ್ವ ಸ್ನೇಹಿತರೆ, ಎಷ್ಟೇ ನಮ್ಮ ಕಾಲಿರುವಂಥ ಕೊಳೆ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ, ಬೇಗನೆ ರಿಮೂವ್ ಆಗುತ್ತೆ ನೋಡಿ. ನೋಡ್ತಾ ಇರ್ಬೋದು ಕಾಲು ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಫಾಸ್ಟಾಗಿ ಮಾಡಿದ್ದೀನಿ ಅಂದರೂ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರೋವಂಥದ್ದು. ನಿಮಗೆ ಟೈಮ್ ಇದ್ದಾಗ ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ಇದನ್ನು ಪೂರ್ತಿಯಾಗಿ ತೊಳ್ಕೊಂಡು ಬಂದೆ, ಸ್ವಲ್ಪ ವಾಶ್ ಮಾಡ್ಕೊಂಡು ಬಂದಮೇಲೆ ಒರೆಸ್ಕೋಬೇಕು. ಒರೆಸ್ಕೊಂಡು ಆದಮೇಲೆ ನಿಮಗೆ ತೋರಿಸಿರೋಂಥ ವ್ಯಾಸ್ಲಿನ್ ನಾನು ರೆಡಿ ಮಾಡಿರೋಂಥ ಈ ಪ್ಯಾಕನ್ನು ನಾವು ರಾತ್ರಿ ಹೊತ್ತಿಗೆ ಇಲ್ಲ ಡೇದಾಗೆ ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ಈ ಥರ ಮಾಡಿ ಹಚ್ಕೋಬೋದು. ಸ್ವಲ್ಪ ಸ್ವಲ್ಪ ಈ ಥರ ಕಾಲ ಮೇಲೆ ಎಲ್ಲ ಕಡೆ ಅಪ್ಲೈ ಮಾಡೋದ್ರಿಂದ ನಮ್ಮ ಕಾಲು ಸಾಫ್ಟಾಗಿರುತ್ತೆ. ಕಾಲು ಸೀಳಿರುವಂಥ ಕಾಲು ಕೂಡ ನೋವಾಗೋದಿಲ್ಲ. ಇದನ್ನು ಟ್ರೈ ಮಾಡ್ತಾ ಬನ್ನಿ, ನಿಮ್ಮ ಕಾಲು ಒಂದೇ ವಾರಕ್ಕೆ ತುಂಬಾ ಚೆನ್ನಾಗಿ ಸೀಳಿರುವಂಥ ಕಾಲು ಕಡಿಮೆ ಆಗುತ್ತೆ. ಹಾಗಾದರೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಟ್ರೈ ಮಾಡಿ, ವಾರದಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿ ಹೊಸ ವಿಡಿಯೋ ತರ್ತಾ ಇರ್ತೀನಿ, ನೀವು ಕೂಡ ನೋಡ್ತಾ ಹೋಗ್ಬೋದು. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿ ಸ್ನೇಹಿತರೆ. ಹಾಗಿದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಲಿಗೆಲ್ಲ ಮಸಾಜ್ ಮಾಡಿದ್ದೀನಿ. ಕಾಲು ಸೀಳಿರುವಂಥ ಅಷ್ಟೇ ಎಲ್ಲ ನಮ್ಮ ಕಾಲುಗಳಿಗೆ ಕೂಡ ಮಸಾಜ್ ಮಾಡಿ. ಥ್ಯಾಂಕ್ ಯು.